ನಮಸ್ಕಾರ. ಸಖತ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಾಯಿ ವಿನಾಯಕ. ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿ ದೀಪಾ ಸನ್ನಿಧಿ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದರು. ಬ್ಯಾಕ್ ಟು ಬ್ಯಾಕ್ ಸೂಪರ್ ಸ್ಟಾರ್ಗಳ ಜೊತೆ ನಟಿಸಿದ್ದ ನಟಿ ಕಳೆದ ಕೆಲವು ವರ್ಷಗಳಿಂದ ಸಿನಿಮಾವನ್ನೇ ಮಾಡಿಲ್ಲ. 2017 ದೀಪಾ ಸನ್ನಿಧಿ ನಟಿಸಿದ ಕೊನೆಯ ಸಿನಿಮಾ ಅದುವೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಚಕ್ರವರ್ತಿ ಸಿನಿಮಾನೇ ಅವರ ಕೊನೆಯ ಸಿನಿಮಾವಾಗಿತ್ತು. ಅಲ್ಲಿಂದ ಸುಮಾರು 8 ವರ್ಷಗಳೇ ಕಳೆದಾಯಿತು. ಇವರು ಒಂದೇ ಒಂದು ಸಿನಿಮಾದಲ್ಲಿಯೂ ಸಹ ಕಾಣಿಸಿಕೊಂಡಿಲ್ಲ. ದೀಪಾ ಸನ್ನಿಧಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಭರವಸೆ ಮೂಡಿಸಿದ ನಟಿ. ಎತ್ತರವಿರುವ ದರ್ಶನ್, ಸುದೀಪ್, ಯಶ್ ರಂತಹ ಹೀರೋಗಳಿಗೆ ಉತ್ತಮ ನಾಯಕಿ ಎಂದೇ ಚಿತ್ರರಂಗ ಹಿಗ್ಗಿತ್ತು. ಅಷ್ಟೇ ಯಾಕೆ, ಇನ್ನು ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಪರ್ಫೆಕ್ಟ್ ಜೋಡಿಯೂ ಆಗಿದ್ದರು. ಅದಕ್ಕೆ ಯೋಗರಾಜ್ ಭಟ್ ನಿರ್ದೇಶನದ ಪರಮಾತ್ಮ ಸಿನಿಮಾನೇ ಸಾಕ್ಷಿ. ಇಂದಿಗೂ ಪುನೀತ್ ಅಭಿಮಾನಿಗಳ ಫೇವರೇಟ್ ಸಿನಿಮಾ ಇದು. ಕನ್ನಡದಲ್ಲಿ ದೀಪಾ ಸನ್ನಿಧಿ ಬಹುತೇಕ ಸ್ಟಾರ್ ನಟರೊಂದಿಗೆ ನಟಿಸಿದ್ದರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟಿಸಿದ ಬ್ಲಾಕ್ ಬಸ್ಟರ್ ಸಿನಿಮಾ ಸಾರಥಿ ಇವರ ಮೊದಲ ಸಿನಿಮಾವಾಗಿದೆ. ಅಲ್ಲಿಂದ ಶುರುವಾಗಿದ್ದ ಚಿಕ್ಕಮಗಳೂರು ಬೆಡಗಿಯ ಈ ಸಿನಿಮಾ ಯಾನ 2017ರವರೆಗೆ ಮುಂದುವರೆದಿತ್ತು. ದರ್ಶನ್ ನಟಿಸಿದ್ದ ಚಕ್ರವರ್ತಿ ಸಿನಿಮಾವೇ ಇವರ ಕೊನೆಯ ಸಿನಿಮಾವಾಗಿತ್ತು. ಈಗ್ಯಾಕೆ ಈ ವಿಷಯ ಅಂದ್ರೆ 2018ರಿಂದ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಆಕ್ಟಿವ್ ಆಗಿರದ ನಟಿಯಿಂದ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ದೀಪಾ ಸನ್ನಿಧಿ ಕನ್ನಡ ಚಿತ್ರರಂಗದ ಸ್ಟಾರ್ ನಟಿ. 2011ಕ್ಕೆ ಚಿತ್ರರಂಗಕ್ಕೆ ಕಾಲಿಟ್ಟ ನಟಿ ಕೇವಲ 6 ವರ್ಷಗಳಲ್ಲಿ ನಟಿಸಿದ್ದು ಕೇವಲ 9 ಸಿನಿಮಾಗಳು ಮಾತ್ರ. ಇದರಲ್ಲಿ 2 ತಮಿಳು ಸಿನಿಮಾಗಳು ಸಹ ಸೇರಿವೆ. ಒಟ್ಟು 7 ಕನ್ನಡ ಸಿನಿಮಾಗಳಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ನಟಿಸಿದ ಸಕ್ಕರೆ ಹಾಗೂ ಎಂದೆಂದು ನಿನಗಾಗಿ ಸಿನಿಮಾ ಬಿಟ್ಟರೆ ಉಳಿದ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ದವು. ಅವೆಲ್ಲ ಸಿನಿಮಾಗಳಲ್ಲಿಯೂ ಸ್ಟಾರ್ ನಟರೊಂದಿಗೆ ದೀಪಾ ಸನ್ನಿಧಿ ನಟಿಸಿದ್ದರು. ಹೀಗಾಗಿ ಭವಿಷ್ಯದಲ್ಲಿ ಬಹು ಬೇಡಿಕೆಯ ನಟಿಯಾಗಬಹುದೆಂಬ ನಿರೀಕ್ಷೆ ಇತ್ತು. ಆದರೆ ಇದ್ದಕ್ಕಿದ್ದಂತೆ ದೀಪಾ ಸನ್ನಿಧಿ ಕಣ್ಮರೆಯಾಗಿದ್ದರು. ಕಳೆದ 7-8 ವರ್ಷಗಳಿಂದ ಕಣ್ಮರೆಯಾಗಿದ್ದ ದೀಪಾ ಸನ್ನಿಧಿ ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಆಗಿರಲಿಲ್ಲ. 2018ರಲ್ಲಿ ಮಾಡಿದ್ದೇ ಕೊನೆಯ ಪೋಸ್ಟ್ ಆಗಿತ್ತು. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರದ ದೀಪಾ ಸನ್ನಿಧಿ ತನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರುವವರಿಗೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ್ದಾರೆ. ದಿಢೀರನೆ ಪೋಸ್ಟ್ ನೋಡಿ ಫ್ಯಾನ್ಸ್ ಅಂತೂ ಸಖತ್ ಥ್ರಿಲ್ ಆಗಿದ್ದಾರೆ. ಆ ಪೋಸ್ಟ್ ಏನಂದ್ರೆ, ಹಾಯ್ ಸುಂದರವಾದ ಆತ್ಮಗಳೇ, ಬಹಳ ಸಮಯಗಳೇ ಆಗಿತ್ತು. ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದವರೆಲ್ಲರಿಗೂ ಧನ್ಯವಾದಗಳು. ನನ್ನ ಮೇಲೆ ಇಷ್ಟೊಂದು ಪ್ರೀತಿಯನ್ನ ತೋರಿದ್ದಕ್ಕೆ ಧನ್ಯವಾದಗಳು. ಹಾಗೆ ನನ್ನ ಮೇಲೆ ಶುಭ ಕೋರಿದವರಿಗೆ ತಾಳ್ಮೆಯನ್ನು ತೋರಿದವರಿಗೂ ಧನ್ಯವಾದಗಳು. ನಿಜವಾಗಲೂ ನಾನು ಧನ್ಯಳಾಗಿದ್ದೇನೆ ಎಂದು ದೀಪಾ ಸನ್ನಿಧಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರೆದುಕೊಂಡಿದ್ದಾರೆ. ನನ್ನ ಈ ವಿಡಿಯೋ ನಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.